ಇನ್ನು ಪುಷ್ಪ 2 ಸಿನಿಮಾ ರಿಲೀಸ್ ವೇಳೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ತೆಲುಗು ಚಿತ್ರರಂಗದ ಕೆಲವೊಂದಷ್ಟು ಗಣ್ಯರು ರೇವಂತ್ ರೆಡ್ಡಿ ಅವರನ್ನ ಭೇಟಿಯಾಗಿದ್ದರು ಸಿಎಂ. ಆಗ ರೇವಂತ್ ರೆಡ್ಡಿ ಕೆಲವೊಂದಷ್ಟು ಗೈಡ್ಲೈನ್ಸ್ ಹೇಳಿದ್ದಾರೆ. ರೇವಂತ್ ರೆಡ್ಡಿ ಭೇಟಿಯಾಗಿದ್ದ ಚಿತ್ರರಂಗದ ಪ್ರಮುಖರು ಅಲ್ಲು ಅರ್ಜುನ್ ಅವರ ತಂದೆ ನಿರ್ಮಾಪಕ ಅಲ್ಲು ಅರವಿಂದ್, ಹಾಗೆ ನಿರ್ಮಾಪಕರಾಗಿರುವಂತಹ ದಿಲ್ ರಾಜು, ಡಿ ಸುರೇಶ್ ಬಾಬು, ನಿರ್ದೇಶಕ ಕೆ ರಾಘವೇಂದ್ರ, ನಟರಾಗಿರುವಂತಹ ನಾಗಾರ್ಜುನ, ವೆಂಕಟೇಶ್, ಮುರಳಿ ಮೋಹನ್ ಇವರೆಲ್ಲರೂ ಕೂಡ ಭೇಟಿಯಾಗಿದ್ದರು. ಅವರೆಲ್ಲರಿಗೂ ಕೂಡ ರೇವಂತ್ ರೆಡ್ಡಿ ಕೆಲವೊಂದಷ್ಟು ತಾಕೀತು ಮಾಡಿದ್ದಾರೆ, ಕೆಲವೊಂದಷ್ಟು ಖಡಕ್ ಸೂಚನೆಗಳನ್ನೇ ಕೊಟ್ಟಿದ್ದಾರೆ. ಜೊತೆಗೆ ಅಲ್ಲು ಅರ್ಜುನ್ ಕೇಸ್ ಬಗ್ಗೆಯೂ ಕೂಡ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇಂತಹ ಘಟನೆಗಳು ಮರುಕಳಿಸಬಾರ್ದು. ಯಾರೇ ಎಲ್ಲೇ ಸೆಲೆಬ್ರಿಟಿಗಳು ಒಂದು ಶೋ ಮಾಡ್ತಾರೆ ಹೋಗ್ತಾರೆ ಅನ್ನುವಂಥದ್ದಿದ್ರೆ ಮೊದಲು ಪೊಲೀಸರಿಗೆ ಸೂಚನೆ ಕೊಡಬೇಕು, ಕರೆಕ್ಟಾಗಿ ಹೇಳಬೇಕು ಏನು ಕಾರ್ಯಕ್ರಮ ಇರುತ್ತೆ, ಯಾರು ಬರ್ತಾರೆ, ಎಷ್ಟು ಬರ್ತಾರೆ ಅನ್ನುವಂಥದ್ರ ಬಗ್ಗೆ. ಏಕಾಏಕಿ ಹಿಂಗೆ ಹೋಗಿ ಮಾಡೋದ್ರಿಂದಾಗಿ ಈ ಥರದ ಘಟನೆಗಳಾಗುತ್ತೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಚಿತ್ರರಂಗದಲ್ಲಿ ಇರುವಂಥವರು ಎಲ್ಲರೂ ಕೂಡ ಸುಮ್ಮನೆ ಬೇಕಾಬಿಟ್ಟಿಯಾಗಿ ರೇಟ್ ಜಾಸ್ತಿ ಮಾಡ್ತೀವಿ, ಟಿಕೆಟ್ ರೇಟ್ ಜಾಸ್ತಿ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಜೊತೆಗೆ ಸರ್ಕಾರ ನಡೆಸುವಂಥ ಒಂದು ಅಭಿಯಾನಗಳೇನಿದೆಯಲ್ಲ, ಜನಪರ ಅಭಿಯಾನಗಳು, ಅದರಲ್ಲಿ ಪಾಲ್ಗೊಳ್ಬೇಕು ಅಂತಲೂ ಕೂಡ ಸೂಚನೆಗಳನ್ನು ಕೊಟ್ಟಿದ್ದಾರೆ.